ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರತಿದಿನ ದೇವರು ತನ್ನ ಮಾತುಗಳಿಂದ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಮ್ಮನ್ನು ಬಲಪಡಿಸುತ್ತಿದ್ದಾರೆ. ಈ ಲೋಕದಲ್ಲಿ ಹೋರಾಟಗಳನ್ನು ಹೇಗೆ ಎದುರಿಸಬೇಕು, ಸಮಸ್ಯೆಗಳನ್ನು ಹೇಗೆ ಪರಿಷ್ಕರಿಸಿಕೊಳ್ಳಬೇಕೆಂದು ಪರಿಶುದ್ಧ ಸತ್ಯವೇದದ ವಚನಗಳಿಂದ ನಾವು ಕಲಿತುಕೊಳ್ಳುತ್ತಾ ಇದ್ದೇವಲ್ಲವೇ? ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಕಳೆದ ರಾತ್ರಿ ಚೆನ್ನಾಗಿಯೇ ನಿದ್ರೆ ಮಾಡಿದ್ದೀರಾ? ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಮೇಲಿಂದ ಮೇಲೆ ವಾಟ್ಸಪ್ ಮೆಸೇಜ್ ಕಳಿಸಿರಿ 8939731313 ನಂಬರ್ಗೆ. ಕೀರ್ತನೆ 18ನೇ ಅಧ್ಯಾಯದಲ್ಲಿ 31ನೇ ವಚನದಿಂದ ಓದುತ್ತಿದ್ದೇನೆ, ಕೇಳಿರಿ. ಯೆಹೋವನಲ್ಲದೆ ದೇವರು ಯಾರು? ನಮ್ಮ ದೇವರ ಹೊರತು ಆಶ್ರಯ ದುರ್ಗ ಎಲ್ಲಿ? ನನಗೆ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿಯುವವನು ಆತನೇ, ನನ್ನನ್ನು ಯಥಾರ್ಥವಾದ ಮಾರ್ಗದಲ್ಲಿ ನಡೆಸುವವನು ಆತನೇ. ನಾವು ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಯಾರದೋ ಕುರಿತಾಗಿ ಆಲೋಚಿಸೋದಾದರೆ, ಯಾವುದೋ ಒಂದು ಸಂಗತಿ ಕುರಿತು ಆಲೋಚಿಸೋದಾದರೆ, ಇಲ್ಲವೇ ನಮ್ಮ ಕುರಿತು ನಾವು ಆಲೋಚಿಸಿಕೊಳ್ಳೋದಾದರೆ ನಿರುತ್ಸಾಹ ತಪ್ಪಿದ್ದಲ್ಲ. ನಮ್ಮ ಉದ್ರೇಕಗಳು ಮಾರ್ಪಟ್ಟು ಮನಃಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆ, ನನ್ನನ್ನು ಇಲ್ಲಿಯವರೆಗೂ ಕಾಪಾಡಿದ್ದಾರೆ, ನಾನು ನಿದ್ರೆ ಮಾಡಿ ಮತ್ತೆ ಎಚ್ಚರಗೊಂಡಿದ್ದೇನೆ, ಹಾಲೆಲೂಯಾ ಎಂದು ಹೇಳುವಂಥವರಾಗಿದ್ದೀರಾ? ನಮ್ಮ ದೇವರು ಎಂಥ ದೊಡ್ಡ ದೇವರಾಗಿದ್ದಾರೆ. ನಮ್ಮ ದೇವರ ಹೊರತಾಗಿ ಇನ್ನು ಆಶ್ರಯ ದುರ್ಗ ಬೇರೆ ಯಾರಿದ್ದಾರೆ? ಇನ್ನು ಆತನ ಹೊರತು ನಮ್ಮನ್ನು ಕಾಪಾಡುವ ಆತನು ಬೇರೆ ಯಾರಿದ್ದಾರೆ? ಆತನೇ ನನಗೆ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿಯುವವನು. ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಸ್ನಾನ ಎಲ್ಲ ಮಾಡಿ ಮುಗಿಸಿ ವಸ್ತ್ರ ಧರಿಸಿಕೊಳ್ಳುತ್ತೇವೆ, ಹೌದಲ್ಲವೇ? ನೀವು ಆರ್ಮಿಯಲ್ಲಿರೋದಾದರೆ ಆರ್ಮಿ ಡ್ರೆಸ್ ಹಾಕ್ಕೊಳ್ತೀರಿ. ಒಂದು ವೇಳೆ ಮೆಡಿಕಲ್ ಫೀಲ್ಡಲ್ಲಿರೋದಾದರೆ ಅದಕ್ಕೆ ತಕ್ಕಂತೆ ಡ್ರೆಸ್ ಧರಿಸುತ್ತೀರಿ. ಒಂದು ವೇಳೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡೋದಾದರೆ ಅದಕ್ಕೆ ತಕ್ಕಂತೆ ವಸ್ತ್ರ ಧರಿಸುತ್ತೀರಿ. ನಾವು ಹೊರಗಡೆ ಹೋಗುವಾಗ ನಮ್ಮ ವೃತ್ತಿಗೆ, ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ವಸ್ತ್ರಗಳನ್ನು ಧರಿಸಿಕೊಳ್ಳುತ್ತೇವಲ್ಲವೇ? ಯಾಕೆಂದರೆ ನಾವು ಧರಿಸುವ ವಸ್ತ್ರಗಳಿಂದಲೇ ಮನುಷ್ಯರು ನಾವು ಇಂಥವರಾಗಿದ್ದೇವೆ ಎಂದು ಗುರುತಿಸುತ್ತಾರೆ. ಮಕ್ಕಳಿಗೆ ನೋಡ್ರಿ, ಯೂನಿಫಾರ್ಮ್ ಅನ್ನು ಹೊಲಿಸಿ ಆ ಸ್ಕೂಲ್ಗೆ ಕಳಿಸಿದ್ರೆ ಆ ಮಕ್ಕಳು ಧರಿಸಿದ ಯೂನಿಫಾರ್ಮ್ ನೋಡಿದವರು ಈ ಮಗು ಈ ಸ್ಕೂಲ್ಗೆ ಸೇರಿದವರು ಅನ್ನುತ್ತಾರಲ್ಲವೇ? ಹೌದು, ಮನುಷ್ಯನು ಹೊರರೂಪವನ್ನೇ ಲೆಕ್ಕಿಸುತ್ತಾನೆ. ಒಳ್ಳೆಯದೇ, ನಾವು ಎಷ್ಟು ಚೆನ್ನಾಗಿ ಡ್ರೆಸ್ ಧರಿಸಿದ್ದೇವೆ, ಎಷ್ಟು ಒಳ್ಳೆ ಆಫೀಷಿಯಲ್ ಆಗಿ ಡ್ರೆಸ್ ಧರಿಸಿದ್ದೇವೆ ಎನ್ನುವಂಥದ್ದು ಮನುಷ್ಯರು ನೋಡ್ತಾರೆ. ವಸ್ತ್ರಗಳನ್ನು ನಾವು ಧರಿಸಬಹುದು, ಕೊಂಡುಕೊಳ್ಳಬಹುದು, ಕೊಂಡುಕೊಂಡು ಧರಿಸಿಕೊಳ್ಳಬಹುದು. ಆದರೆ ಬಲ ಯಾರು ಕೊಡುತ್ತಾರೆ? ನಮಗೆ ಆಧ್ಯಾತ್ಮಿಕವಾದ ಆ ಬಲ ಕೊಡುವಂಥವರಾಗಿದ್ದಾರೆ ದೇವರು. ಲೋಕದೊಳಗೆ ನಾವು ಹೋಗುವಾಗ ಇಹಲೋಕಾಧಿಪತಿಯಾಗಿರುವ ಸೈತಾನನು ಹಾಕುವಂತಹ ತಂತ್ರಗಳನ್ನು ಎದುರಿಸುವಂತಹ ಬಲ, ಈ ಪಾಪಭರಿತವಾದ ಈ ಭೂಲೋಕದಲ್ಲಿ ಪರಿಶುದ್ಧರಾಗಿ ಬದುಕುವುದಕ್ಕೋಸ್ಕರ, ಶೋಧನೆಯನ್ನು ಜಯಿಸುವುದಕ್ಕೋಸ್ಕರ ಬೇಕಾದ ಬಲ, ಸೈತಾನನಿಗೆ ಸೋತು ಹೋಗದೆ ಧೈರ್ಯದಿಂದ ನಿಲ್ಲುವುದಕ್ಕೆ ಬೇಕಾದ ಆಧ್ಯಾತ್ಮಿಕ ಬಲ ಯೇಸು ನಮಗೆ ಕೊಡ್ತಾರೆ. ಆತನ ಸನ್ನಿಧಿಯಲ್ಲಿ ನಾವು ಕಾದುಕೊಂಡಿರೋದಾದ್ರೆ ವಸ್ತ್ರ ಧರಿಸಲು ಎಷ್ಟೋ ಸಮಯ ಕಳೆಯುತ್ತಾ ಇರ್ತೇವಲ್ಲವೇ? ಹಾಗಾದ್ರೆ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವುದಕ್ಕಾಗಿ ನೀವು ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುತ್ತಾ ಇದ್ದೀರಾ? ಕೆಲವರು ಕನ್ನಡಿಯ ಮುಂದೆ ಗಂಟೆಗಳವರೆಗೂ ಸಮಯವನ್ನು ಕಳೆಯುತ್ತಾರೆ. ಹಾಗಾದ್ರೆ ಪರಿಶುದ್ಧ ಸತ್ಯವೇದವೆಂಬ ಕನ್ನಡಿಯ ಮುಂದೆ ಎಷ್ಟು ಸಮಯ ಕಳೆಯುತ್ತಾ ಇದ್ದೀರಿ? ನಮ್ಮ ಲೋಪಗಳನ್ನು ಸರಿಪಡಿಸಿಕೊಂಡು ನಾವು ಚೆನ್ನಾಗಿ ತಯಾರಾಗುವುದಕ್ಕಾಗಿ ಕನ್ನಡಿಯ ಮುಂದೆ ಹೋಗುತ್ತೇವೆ. ಹಾಗಾದರೆ ನಮ್ಮ ಆಧ್ಯಾತ್ಮಿಕ ಲೋಪಗಳನ್ನು ಸರಿಪಡಿಸಿಕೊಂಡು ಫಿಟ್ ಆಗುವುದಕ್ಕೋಸ್ಕರ, ದೇವರಿಗೆ ಇಷ್ಟರಾಗುವುದಕ್ಕೋಸ್ಕರ, ದೇವರು ನಮಗೆ ಧರಿಸುವಂತಹ ಆತ್ಮಿಕ ಶಕ್ತಿ ಹೊಂದುವುದಕ್ಕೋಸ್ಕರ ಪ್ರತಿ ಉದಯದಲ್ಲಿ ಪರಿಶುದ್ಧ ಸತ್ಯವೇದವನ್ನು ತೆರೆದು ಓದಿರಿ, ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳಿರಿ. ಆತನೇ ನನಗೆ ಬಲವನ್ನು ಧರಿಸುವಂಥವನಾಗಿದ್ದಾನೆ, ನನ್ನನ್ನು ಯಥಾರ್ಥವಾದ ಮಾರ್ಗದಲ್ಲಿ ನಡೆಸುವವನೂ ಆತನೇ. ರಾಂಗ್ ಚಾಯ್ಸಸ್ ಮಾಡಿದಾಗ ನಮ್ಮ ಆ ದಿನದಲ್ಲಿ, ಉದಯ ಕಾಲದಲ್ಲಿ ಸಮಯ ವೇಸ್ಟ್ ಮಾಡಿಕೊಳ್ಳುವಾಗ ಆ ದಿನವೆಲ್ಲ ಔಟ್ ಆಫ್ ಟ್ರ್ಯಾಕ್ ಅನ್ನುತ್ತಾರಲ್ಲವೇ? ನೀವು ಹಾಕುವ ಪ್ರತಿ ಹೆಜ್ಜೆ ದೇವರ ಚಿತ್ತದ ಮೇರೆಗೆ ಹಾಕುವಾಗ ಅದು ಸಫಲಗೊಳ್ಳುತ್ತದೆ ಹೊರತು
ನೀವು ಇಷ್ಟ ಬಂದಂತೆ ನಿರ್ಣಯ ತೆಗೆದುಕೊಳ್ಳುವಾಗ, ತಪ್ಪಾದಂತಹ ಮಾರ್ಗದಲ್ಲಿ ಹೋಗುವಾಗ, ನಾವು ಏನನ್ನು ಕೊಯ್ಯುತ್ತೇವೆ ಅಲ್ಲಿ, ಏನನ್ನು ನೋಡುತ್ತೇವೆ ಅಲ್ಲಿ, ನನ್ನ ಕರ್ತನು ನನಗೆ ಯಥಾರ್ಥವಾದ ಮಾರ್ಗವನ್ನು ತೋರಿಸುತ್ತಾರೆ. ಯಾವುದು ಮೇಲುಕರವಾಗಿದೆಯೋ, ಯಾವುದು ಮುಖ್ಯವಾಗಿದೆಯೋ ಅದನ್ನು ನಾನು ಮಾಡುವುದಕ್ಕಾಗಿ ನನ್ನ ದೇವರು ನನಗೆ ಜ್ಞಾನ ಕೊಡ್ತಾರೆ. 33ನೇ ವಚನ ನೋಡಿ, ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡುತ್ತಾನೆ. ಯಾಕೆ ಜಿಂಕೆಯ ಕಾಲಿನೊಂದಿಗೆ ಹೋಲಿಸಲಾಗಿದೆ? ಆತನು ನನ್ನ ಕಾಲನ್ನು ಆನೆಯ ಕಾಲಿನಂತೆ ಬಲವಾಗಿ ಮಾಡುತ್ತಾನೆ ಅನ್ನೋದಾದ್ರೆ ಬೇರೆ ವಿಷಯ. ಆನೆ ನಡೆಯುವಾಗ ಅದು ಎಷ್ಟು ಕಷ್ಟಪಡುತ್ತೆ ನೋಡಿ. ಆನೆ ಎಷ್ಟೋ ಬಲವಾಗಿರಬಹುದೇನೋ ಆದ್ರೆ, ಅದರ ಕಾಲು ದಪ್ಪವಾಗಿರಬಹುದೇನೋ ಆದ್ರೆ, ಅವು ಎತ್ತರವಾದ ಸ್ಥಳವನ್ನು ಹತ್ತಲಾರವು, ಆ ಇಕ್ಕಟಾದ ಸ್ಥಳಗಳಲ್ಲಿ ಹೋಗಲಾರವು, ಜಾರುವ ಸ್ಥಳದಲ್ಲಿ ನಿಲ್ಲಲಾರವು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಇಲ್ಲವೇ ದಾವೀದನು ಹೇಳ್ತಿದ್ದಾನೆ, ಕರ್ತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿದಾನೆ. ಜಿಂಕೆಯ ಕಾಲುಗಳು ಸಣ್ಣದಾಗಿರ್ತವೆ, ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿರ್ತವೆ, ಅವುಗಳಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಚುರುಕಾಗಿರುತ್ತವೆ. ಯಾಕೆಂದರೆ ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನಿಲ್ಲಿಸುತ್ತಾನೆ. ನಾನು ಎತ್ತರವಾದ ಸ್ಥಳಕ್ಕೆ ಹತ್ತುವುದಕ್ಕಾಗಿ, ಒಂದು ಜಿಂಕೆಯನ್ನು ನೋಡ್ರಿ, ಅದು ಬಹಳ ಚೆನ್ನಾಗಿ ಸಣ್ಣ ಸಣ್ಣ ಒಂದು ಬೆಟ್ಟ ಶಿಖರಗಳಿದ್ರೂ ಕೂಡ ಅವು ತಮ್ಮ ಕಾಲುಗಳನ್ನು ಇಡುವಾಗ ಅವುಗಳಿಗೆ ಅವಕಾಶ ಇರೋದ್ರಿಂದ ಅವು ಎತ್ತರಕ್ಕೆ ಹೋಗಿ ನಿಲ್ಲುತ್ತವೆ. ನಮ್ಮ ವಿಷಯದಲ್ಲಿಯೂ ಸಹ ದೇವರು ನಾವು ಎತ್ತರ ಸ್ಥಿತಿಯಲ್ಲಿರಬೇಕೆಂದು, ಈ ಭೂಮಿಗಿಂತಲೂ ಅತ್ಯುನ್ನತವಾದ ಸ್ಥಳದಲ್ಲಿರಬೇಕೆಂದು ಬಯಸ್ತಾರೆ. ಜಾರುವ ಸ್ಥಳವನ್ನಲ್ಲದೆ, ಇಕ್ಕಟಾದ ಸ್ಥಳವನ್ನಲ್ಲದೆ, ತೊಂದರೆಯ ಸ್ಥಳವನ್ನಲ್ಲದೆ ಉನ್ನತವಾದ ಸ್ಥಿತಿಗೆ ನಮ್ಮನ್ನು ಹತ್ತಿಸಬೇಕು ಎಂದು ಬಯಸುವಂಥವರಾಗಿದ್ದಾರೆ. ಆತನ ಸನ್ನಿಧಿಯಲ್ಲಿ ನಾವು ಕಾದುಕೊಂಡಿರುವಾಗ ನಮ್ಮ ಪಾದಗಳನ್ನು ಆತನು ಸ್ಥಿರಪಡಿಸುತ್ತಾನೆ. ವಚನ 34 ಕೂಡ ನೋಡಿ, ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು ಕಲಿಸುವವನು ಆತನೇ. ನನ್ನ ಕೈಗಳಿಗೆ ಯುದ್ಧ ವಿದ್ಯೆ ಕಲಿಸುವವನು ಆತನೇ. ಯುದ್ಧ ಅಂದ್ರೆ ಯಾರಿಗೋ ಕೊಲೆ ಮಾಡುವುದಾಗಲಿ, ಇಲ್ಲವೇ ಯಾರನ್ನೋ ಸಾಯಿಸುವಂಥದ್ದು ಎಂಬುದಾಗಿ ಅಂದುಕೊಳ್ಳಬೇಡಿ. ನಾವು ಈ ನಮ್ಮ ಕೈ ಬೆರಳುಗಳನ್ನು ಉಪಯೋಗಿಸಿ ಅನೇಕ ಕಾರ್ಯಗಳನ್ನು ಸಾಧಿಸುತ್ತೇವೆ. ನಮ್ಮ ಕೈ ಬೆರಳುಗಳು ಚೆನ್ನಾಗಿ ಚಲಿಸುವಾಗ ಎಷ್ಟು ಕ್ರಿಯಾತ್ಮಕವಾದ ಕಾರ್ಯಗಳನ್ನು ನಾವು ಜರುಗಿಸಬಲ್ಲೆವು. ಈ ದಿನಗಳಲ್ಲಿ ಸಾಫ್ಟ್ವೇರ್ ಕಂಪನಿ ಅನ್ನುತ್ತಾರೆ, ಆದರೆ ಆ ಕಂಪನಿಯಲ್ಲಿ ಅವರು ಹೇಗೆ ಕೆಲಸ ಮಾಡ್ತಾರೆ ಹೇಳಿ? ಅಪಾರ್ಟ್ ಫ್ರಮ್ ಬ್ರೈನ್, ಅವರ ಫಿಂಗರ್ಸ್ ಕದಲುತ್ತಾ ಇರಬೇಕು. ಒಬ್ಬ ಒಳ್ಳೆ ಮ್ಯೂಸಿಷಿಯನ್ ತನ್ನ ಫಿಂಗರ್ಸ್ಗಳನ್ನು ಕದಲಿಸುತ್ತಾ ಇರುತ್ತಾನೆ, ಒಳ್ಳೆ ಸಂಗೀತವನ್ನು ಪ್ರೊಡ್ಯೂಸ್ ಮಾಡುತ್ತಾನೆ. ಒಬ್ಬ ಎಡಿಟರ್ ತನ್ನ ಕೈ ಫಿಂಗರ್ಸ್ಗಳನ್ನು ಬಳಸುತ್ತಾನೆ, ಒಬ್ಬ ರೈಟರ್ ತನ್ನ ಫಿಂಗರ್ಸ್ಗಳನ್ನು ಯೂಸ್ ಮಾಡ್ತಾನೆ. ನಾವು ನಮ್ಮ ಅವಯವಗಳಿಂದ ಸೈತಾನನ ಬಾಯಿಯನ್ನು ಮುಚ್ಚಿಸಬಹುದು. ಈಗೋ ಹೀಗೆ ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯವನ್ನು ಎಡಿಟಿಂಗ್ ಮಾಡಿ ನಿಮ್ಮ ಮುಂದೆ ತರುವುದರ ಮೂಲಕ, ಆ ನಿಪುಣತನವಾಗಿರುವಂತಹ ಎಡಿಟಿಂಗ್ ಮೂಲಕ ಅನೇಕರ ಹೃದಯಗಳು ಕದಲಿಸಲ್ಪಡಬಹುದು. ನಾವು ಯಾವುದೇ ಕೆಲಸ ಮಾಡುವಾಗ ಅದರಲ್ಲಿ ನಿಪುಣತೆಯನ್ನು ದೇವರು ಕೊಡುತ್ತಾರೆ. ಉದಯ ಕಾಲದಲ್ಲಿಯೇ ದೇವರ ಕೃಪೆಗಾಗಿ ನೀವು ಬೇಡಿಕೊಳ್ಳೋದಾದರೆ, ಆತನ ಬಲವನ್ನು ನಾವು ಹೊಂದಿಕೊಳ್ಳೋದಾದರೆ, ಸ್ತ್ರೀಯರು ಅಡಿಗೆ ಮಾಡುವುದಾದರೆ, ಮತ್ತೆ ಬೇರೆ ಯಾವುದೇ ವರ್ಕ್ಸ್ ಮಾಡಿದರೂ ಸಹ ನಮ್ಮ ಫಿಂಗರ್ಸ್ ಬಹಳ ಪ್ರಯೋಜನಕರವಾಗಿವೆ. ಇವುಗಳಿಂದ ನಾವು ಸೈತಾನನನ್ನು ಎದುರಿಸಬಲ್ಲೆವು. ನಾವು ಚೆನ್ನಾಗಿ ದೇವರಿಗೆ ಮಹಿಮೆ ಪಡಿಸುವಂತಹ ಹಾಡುಗಳನ್ನು ಬರೆದಾಗ, ಆ ಹಾಡುಗಳನ್ನು ಹಾಡಿದಾಗ, ಆ ಹಾಡುಗಳನ್ನು ವಾದ್ಯಗಳ ಮೇಲೆ ನುಡಿಸಿದಾಗ, ಆ ಹಾಡುಗಳನ್ನು ವಿಡಿಯೋದ ಮೂಲಕ ಪ್ರೊಡ್ಯೂಸ್ ಮಾಡಿದಾಗ, ಇವುಗಳಿಂದ ದುರಾತ್ಮ ಸಮೂಹಗಳು ಓಡಿ ಹೋಗ್ತವೆ ಎಂಬ ಸಂಗತಿ ನಿಮಗೆ ಗೊತ್ತಿದೆಯಾ? ನಿಮ್ಮ ಕೈ ಬೆರಳುಗಳು ಯಾವ ಕೆಲಸ ಮಾಡುತ್ತಿವೆ? ನಿಪುಣತನವನ್ನು ಇಲ್ಲದವರಾಗಿದ್ದು ನನಗೇನೂ ಬರಲ್ಲ ಎಂಬ ಸ್ಥಿತಿಯಲ್ಲಿದ್ದೀರೋ? ನನ್ನ ದೇವರು ನನಗೆ ಕಲಿಸಿಕೊಡುತ್ತಾ ಇದ್ದಾರೆ. ಕಲಿತುಕೊಳ್ಳುವುದಾದರೆ ಅದೇ ಫಿಂಗರ್ಸ್ನಿಂದ. ಕೈಲಾಗದವನು ತಿನ್ನುವುದಕ್ಕಾಗಿ ಮಾತ್ರವೇ ಕೈ ಬೆರಳನ್ನು ಉಪಯೋಗಿಸುತ್ತಾನೆ. ಆದರೆ ದೇವರು ನಮ್ಮ ಕೈಗಳಿಗೆ ನೈಪುಣ್ಯತೆಯನ್ನು ಕಲಿಸಿಕೊಡುವಾಗ ಅದ್ಭುತಗಳನ್ನು ನಾವು ಸೃಷ್ಟಿಸಬಲ್ಲೆವು. ಮುಂದೆ ವಚನ ನೋಡುವುದಾದರೆ, ನನ್ನ ಬಾಹುವು ತಾಮ್ರದ ಬಿಲ್ಲನ್ನಾದರೂ ಉಪಯೋಗಿಸಬಲ್ಲದು. ನನ್ನ ಬಾಹುವು, ನನ್ನ ಭುಜವು ತಾಮ್ರದ ಬಿಲ್ಲನ್ನು ಹೋರಬಲ್ಲದು. ಏನಂತೆ? ತಾಮ್ರದ ಬಿಲ್ಲನ್ನು ಹೋರುವುದು. ಹೌದಲ್ಲವೇ? ಬಹಳ ಚೆನ್ನಾಗಿ ಗುರಿ ಇಟ್ಟು, ಏನೋ ಸುಮ್ಮನೆ ನಾವು ಮಾಡಿದ್ದೇವೆ ಅನ್ನುವಂಥದ್ದಲ್ಲ. ಗುರಿ ಇಲ್ಲದ ಭಕ್ತಿ ಕುರುಡ ಭಕ್ತಿ ಎಂದಿದ್ದಾರೆ ಒಬ್ಬಾತನು. ನಾವು ಮಾಡುವ ಕೆಲಸದಲ್ಲಿ ಒಂದು ಗುರಿ ಇರಬೇಕು, ಒಂದು ಎಂಡ್ ಇರಬೇಕು, ಒಂದು ಫಲಿತಾಂಶ ಇರಬೇಕು.
ಬಹಳಷ್ಟು ಜನ ಏನೋ ಮಾಡ್ತಲೇ ಇರ್ತಾರೆ, ಏನೇನೋ ಕೆಲಸ ಮಾಡ್ತಲೇ ಇರ್ತಾರೆ, ಏನೇನೋ ಸಾಧಿಸಿದ್ದೇವೆ ಅಂದುಕೊಳ್ತಾರೆ, ಆದರೆ ಕೊನೆಗೆ ಏನೂ ಇರೋದಿಲ್ಲ. ಏಸಾವನ ಕುರಿತು ಬೈಬಲ್ ಹೇಳಲಾಗಿದೆ, ಏಸಾವನು ಬೇಟೆಯಾಡುವುದರಲ್ಲಿ ನೈಪುಣ್ಯನಾಗಿದ್ದನಂತೆ. ಆದರೆ ತನ್ನ ನೈಪುಣ್ಯತೆಯನ್ನು ಉಪಯೋಗಿಸಿಕೊಳ್ಳಲಿಲ್ಲ. ಬೇಟೆಯಾಡಿದ ಮಾಂಸ ತೆಗೆದುಕೊಂಡು ಬಂದು ನನಗೆ ಕೊಡು ಮಗನೇ, ನಿನ್ನನ್ನು ಆಶೀರ್ವದಿಸುತ್ತೇನೆಂದು ತಂದೆ ಹೇಳಿದ್ರೆ ಬೇಟೆಗಾಗಿ ಹೋದವನು ಎಷ್ಟೊತ್ತಾದರೂ ಬರೋದಿಲ್ವಲ್ಲ? ಅರಣ್ಯದೊಳಗೆ ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಯಾಸವಾಗುವಷ್ಟು ಬೇಟೆಯಾಡಿದರೂ ಕನಿಷ್ಠ ಪಕ್ಷ ಒಂದು ಗುಬ್ಬಿಯನ್ನಾದರೂ ಹಿಡಿತರದೆ ತಮ್ಮನ್ನು ಅಡಿಗೆ ಮಾಡುತ್ತಿರುವಾಗ ನೋಡಿ, ನನಗೆ ಹಸುವೆ ಆಗುತ್ತಿವೆ, ನನಗೆ ತಿನ್ನಲು ಕೊಡು, ಆ ಅಲಸಂದಿ ನನಗೆ ತಿನ್ನಲು ಕೊಡು ಎಂದು ಕೇಳ್ತಾನೆ. ಏನ್ ಸಾಧಿಸಿದ ಬೆಳಗ್ಗೆಯಿಂದ ಸಂಜೆವರೆಗೂ? ಈ ದಿನ ಅದೇ ರೀತಿಯಾಗಿದೆ ಬಹಳಷ್ಟು ಜನರ ಬದುಕು. ಆದರೆ ದೇವರು ನಿಮ್ಮನ್ನು ಬಲಪಡಿಸುವಾಗ, ದೇವರು ನಿಮ್ಮ ಸಂಗಡ ಇರುವಾಗ, ದೇವರು ನಿಮ್ಮ ಕಾಲನ್ನು ಜಿಂಕೆಯ ಕಾಲಂತೆ ಚುರುಕು ಮಾಡುತ್ತಾರೆ, ನಿಮ್ಮ ಕೈಗಳಿಗೆ ಯುದ್ಧ ವಿದ್ಯೆಯನ್ನು ಕಲಿಸುತ್ತಾರೆ, ನಿಮ್ಮ ಬಾಹುವಿಗೆ ಬಲಪಡಿಸಿ ಗುರಿಯುಳ್ಳಂತಹ ಕಾರ್ಯಗಳನ್ನು ಸಾಧಿಸುವುದಕ್ಕಾಗಿ ಸಹಾಯ ಮಾಡುತ್ತಾರೆ. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ, ನಿನ್ನ ಬಲಗೈ ನನಗೆ ಆಧಾರ. ನೋಡಿ ಎಷ್ಟು ಒಳ್ಳೆ ರೀತಿಯಿಂದ, ಎಷ್ಟು ಚೆನ್ನಾಗಿ ದೇವರು ಒಬ್ಬ ವ್ಯಕ್ತಿಯನ್ನು ಬಲಪಡಿಸುತ್ತಾರೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸುತ್ತಿದ್ದೇವೆ. 36ನೇ ವಚನ ನೋಡಿ, ನೀನು ನನ್ನ ಕಾಲುಗಳಿಗೆ ವಿಶಾಲವಾದ ಸ್ಥಳವನ್ನು ಅನುಗ್ರಹಿಸಿರುವಿ. ನಮ್ಮ ಪಾದಗಳಿಗೆ ಸ್ಥಳವನ್ನು ವಿಶಾಲಪಡಿಸುತ್ತಿದ್ದಾರೆ. ಇಕ್ಕಟ್ಟಿನಲ್ಲಿದ್ದೇವೆ, ತೊಂದರೆಯಲ್ಲಿದ್ದೇವೆ ಎಂದು ಬಹಳಷ್ಟು ಜನ ಹೇಳ್ತಾರಲ್ಲವೇ? ವಾಕ್ಯ ನೋಡಿ, ನನ್ನ ಕಾಲು ಜಾರದಂತೆ ದೇವರು ಕಾಪಾಡುತ್ತಾರಂತೆ, ನನ್ನ ಹರಡುಗಳು ಕದಲುವುದಿಲ್ಲ. ಹರಡುಗಳು ಅಂದ್ರೆ ನಿಮಗೆ ಗೊತ್ತಾ? ನಮ್ಮ ಆಂಕಲ್ ಆಗಿದೆ, ಸ್ವಲ್ಪ ಏನಾದ್ರೂ ಬೆಂಡಾದ್ರೆ ಎಲುಬು ಮುರಿಯುತ್ತೆ, ಆಗ ಕುಂಟುತ್ತಾ ನಡೆಯುತ್ತೇವೆ, ಕಾಲು ಕೆಳಗಿಡ್ಲಿಕ್ಕೆ ಆಗೋದಿಲ್ಲ. ದೇವರು ನಮ್ಮ ಮಾರ್ಗಗಳನ್ನು ಸಿದ್ಧಪಡಿಸುತ್ತಾರಂತೆ. ಅದು ಬೆಟ್ಟ ಶಿಖರಗಳಾಗಿದ್ದರೂ, ಜಾರುವ ಸ್ಥಳವಾಗಿದ್ದರೂ, ಅವು ಇಕ್ಕಟ್ಟಾದ ಸ್ಥಳವಾದರೂ ಅಲ್ಲಿ ನಮಗೆ ವಿಶಾಲತೆಯನ್ನುಂಟು ಮಾಡ್ತಾರಂತೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಸಾಕ್ಷಿ ಇದೆ? ನಾವು ಇಕ್ಕಟ್ಟಿನಲ್ಲಿಯೇ ಇದ್ದೇವೆ, ನಾವು ತೊಂದರೆಗಳಲ್ಲಿಯೇ ಇದ್ದೇವೆ, ನಾವು ಬಲಹೀನರಾಗಿಯೇ ಇದ್ದೇವೆ, ನಾವು ಆಧ್ಯಾತ್ಮಿಕವಾಗಿ ಎಷ್ಟೋ ಕುಗ್ಗಿ ಹೋದವರಾಗಿಯೇ ಇದ್ದೇವೆ. ಆದರೆ ನೀವು ದೇವರಲ್ಲಿ ನಂಬಿಕೆ ಇಡೋದಾದರೆ, ನನ್ನ ದೇವರು ದೊಡ್ಡ ದೇವರಾಗಿದ್ದಾರೆ, ಆತನಂತಹ ದೇವರು ಬೇರೆ ಯಾರೂ ಇಲ್ಲ, ದೇವರೇ ನನ್ನನ್ನು ಬಲಪಡಿಸು ಎಂದು ನೀವು ಕಾದುಕೊಂಡಿರೋದಾದರೆ ಅದ್ಭುತವಾದ ಕಾರ್ಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ನೋಡಬಲ್ಲೆವು. ನಮ್ಮ ಪಾದಗಳನ್ನು ಬಲಪಡಿಸಿ ಜಾರದಂತೆ ಆತನು ಕಾಪಾಡುತ್ತಾನೆ. ನಮ್ಮ ಹರಡುಗಳು ಕದಲದಂತೆ ನಮ್ಮನ್ನು ಕಾಪಾಡುತ್ತಾನೆ. ನಮ್ಮನ್ನು ಇಕ್ಕಟ್ಟಿನೊಳಗಿಂದ ವಿಶಾಲತೆಯೊಳಗೆ ನಡೆಸುತ್ತಾನೆ. ನಮ್ಮ ಶತ್ರುಗಳನ್ನು ಜಯಿಸುವುದಕ್ಕಾಗಿಯೂ ನಾವು ಗುರಿಯಿಟ್ಟು ಸೈತಾನನನ್ನು ಉರುಳಿಸುವುದಕ್ಕೆ ದೇವರು ಶಕ್ತಿ ಕೊಡುತ್ತಾರೆ. ಈ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಯಾವುದೇ ಕೆಲಸ ಮಾಡಿದ್ರೂ ಸಫಲಗೊಳ್ಳಬೇಕಾದರೆ, ದೇವರೇ ನನ್ನ ಕೈಗಳನ್ನು ಬಲಪಡಿಸಿರಿ, ನನ್ನ ಕಾಲುಗಳನ್ನು ಬಲಪಡಿಸಿರಿ, ನನ್ನ ಹೃದಯವನ್ನು ಬಲಪಡಿಸಿರಿ, ಆಧ್ಯಾತ್ಮಿಕ ಶಕ್ತಿಯನ್ನು ದಯಪಾಲಿಸಿರಿ, ಸೈತಾನನನ್ನು ಎದುರಿಸುವುದಕ್ಕಾಗಿ ನಿಮ್ಮ ನಾಮ ಮಹಿಮೆ ಪಡಿಸುವುದಕ್ಕೆ ನನಗೆ ಶಕ್ತಿ ಕೊಡಿರಿ ಎಂದು ಪ್ರಾರ್ಥನೆಯಿಂದ ನಿಮ್ಮ ದಿನಚರಿಯನ್ನು ಪ್ರಾರಂಭಿಸಿರಿ. ಪರಿಶುದ್ಧ ದೇವರು ನಿಮ್ಮನ್ನು ಎಲ್ಲಾ ವಿಷಯಗಳಲ್ಲಿ ಬಲಪಡಿಸುವುದಕ್ಕೆ ನಿಮ್ಮನ್ನಾಗಲಿ, ನನ್ನನ್ನಾಗಲಿ, ಮತ್ತೊಬ್ಬರನ್ನಾಗಲಿ ಆತನನ್ನು ಆಶ್ರಯಿಸಿದಂತಹ ಎಲ್ಲರನ್ನೂ ಆತನು ಬಲಪಡಿಸುತ್ತಾನೆ. ಆತನು ನಮ್ಮೆಲ್ಲರನ್ನೂ ಉದ್ಧರಿಸುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂತಹ ಏಕೈಕ ದೇವರಾಗಿದ್ದಾರೆ. ಪಾಪಿಗಳಿಗೋಸ್ಕರ ಮರಣ ಹೊಂದಿ ಮೃತ್ಯುಂಜಯನಾಗಿ ಎದ್ದು ಬಂದಂತಹ ಯೇಸುವಿನಂತಹ ದೇವರು ಲೋಕವೆಲ್ಲ ನೀವು ಹುಡುಕಿದರೂ ಎಲ್ಲಿಯೂ, ಅಂದರೆ ಮೇಲಣ ಲೋಕದಲ್ಲಾಗಲಿ, ಭೂಲೋಕದಲ್ಲಾಗಲಿ, ಆಕಾಶದಲ್ಲಾಗಲಿ, ಎಲ್ಲೇ ಆಗಲಿ ಮತ್ತೊಬ್ಬರನ್ನು ನೀವು ಕಂಡುಕೊಳ್ಳಲಿಕ್ಕಾಗಲ್ಲ. ನೀವು ನಂಬಿದ ದೇವರು ಎಂಥ ದೊಡ್ಡ ದೇವರೆಂದು ತಿಳಿದುಕೊಳ್ಳೋದಾದರೆ ಆತನಿಗೆ ಏನು ಬೇಡಿಕೊಳ್ಳಬೇಕೆಂದು ಗೊತ್ತಾಗುತ್ತದೆ, ಹೌದಲ್ಲವೇ? ಯಾಕೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು, ಯಾಕೆ ಬೈಬಲ್ ಓದಬೇಕು, ಯಾಕೆ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರಬೇಕು ಎಂಬ ಪ್ರಶ್ನೆಗಳಿಗೆ ಉತ್ತರ ನಿಮಗೋಸ್ಕರವೇ ಆಗಿದೆ. ಇವುಗಳಿಂದ ನನಗೇನು ಲಾಭ ಎಂದು ಕೇಳುವುದಕ್ಕಿಂತ ಮುಂಚೆ ಆತನಿಗೆ ಬೇಡಿಕೊಳ್ಳುವುದಾದರೆ ಎಷ್ಟು ಆಶೀರ್ವಾದಗಳು ನಮಗೆ ದೊರಕುತ್ತವೆ, ಹಾಗೂ ಎಷ್ಟು ವಿಧಾನದಲ್ಲಿ ನಾವು ಆತನಿಗೆ ಸಾಕ್ಷಿಗಳಾಗಿ ಬದುಕಬಲ್ಲೆವು ಎನ್ನುವಂಥದ್ದು ಆತನ ವಾಕ್ಯವನ್ನು ಓದಿ ಧ್ಯಾನಿಸುವಂಥವರೇ ಅರ್ಥ ಮಾಡಿಕೊಳ್ಳಬಲ್ಲರು. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ವಾಕ್ಯ ಧ್ಯಾನದಲ್ಲಿ ಐಕ್ಯವಾಗಿದ್ದಾರೋ ಅವರೆಲ್ಲರನ್ನು ಕನಿಕರಿಸಿರಿ. ನಾನು ಬಲಹೀನನಾಗಿದ್ದೇನೆ, ನಾನು ಕೈಲಾಗದವನಾಗಿದ್ದೇನೆ, ನಾನು ಏನು ಸಾಧಿಸಲಿಕ್ಕಾಗುತ್ತಾ ಇಲ್ಲ,
ಎಲ್ಲಾ ವಿಷಯಗಳಲ್ಲಿ ನಾನು ಸೋತು ಹೋಗ್ತಿದ್ದೇನೆ ಎಂಬ ಕುಗ್ಗುವಿಕೆಯಲ್ಲಿ ಯಾರ್ಯಾರಿದ್ದಾರೋ ಅವರೊಂದಿಗೆ ಮಾತನಾಡಿದ್ದೀರಿ ದೇವರೇ. ನಾನು ಬಲಹೀನನೇ, ಆದರೆ ನನ್ನ ದೇವರು ಬಲಿಷ್ಠನಾಗಿದ್ದಾರೆ. ನನ್ನ ದೇವರ ಹಾಗೆ ಬೇರೆ ಯಾರೂ ಇಲ್ಲ. ಆತನು ನನ್ನನ್ನು ಬಲಪಡಿಸುತ್ತಾನೆ, ನನ್ನನ್ನು ಸ್ಥಿರಪಡಿಸುತ್ತಾನೆ, ನನ್ನ ಕಾಲುಗಳನ್ನು ಬೆಟ್ಟದ ಮೇಲೆ ನಿಲ್ಲಿಸುತ್ತಾನೆ. ಜಾರುವ ಸ್ಥಳಗಳಿಂದ ನನ್ನನ್ನು ತಪ್ಪಿಸಿ ಬಂಡೆಯ ಮೇಲೆ ನನ್ನನ್ನು ನಿಲ್ಲಿಸಿ ತನ್ನ ಸಾಕ್ಷಿಯನ್ನಾಗಿ ಬದುಕುವುದಕ್ಕೆ ನನ್ನ ದೇವರು ಸಹಾಯ ಮಾಡುತ್ತಾರೆ ಎಂಬ ನಂಬಿಕೆಯನ್ನು ದಯಪಾಲಿಸಿರಿ. ನೀವು ಕೊಟ್ಟಂತಹ ಈ ಕೈಗಳನ್ನು ನಿಮ್ಮ ನಾಮ ಮಹಿಮೆಗೋಸ್ಕರ ಉಪಯೋಗಿಸುವಂತೆ, ನಮ್ಮ ಕೈಗಳಿಗೆ ನೀವು ಕಲಿಸುವಂತಹ ವಿಷಯಗಳನ್ನೆಲ್ಲ ನಾವೆಲ್ಲರೂ ಕಲಿತುಕೊಳ್ಳುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ನಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು, ನಮ್ಮಲ್ಲಿರುವಂತಹ ತಲಾಂತುಗಳನ್ನು ನಾವು ಮುಚ್ಚಿಟ್ಟುಕೊಳ್ಳದೆ ಯಾವ ರೀತಿಯಾಗಿ ನಿಮ್ಮ ನಾಮ ಮಹಿಮೆ ಪಡಿಸಬೇಕೆಂಬ ವಿಷಯದಲ್ಲಿ ನಾವು ಮುಂದೆ ಸಾಗುವಂತೆ ಈ ಸಂದೇಶವನ್ನು ಕೇಳಿ ಆಯ್ಕೆವಾಗಿರುವಂತಹ ಪ್ರತಿಯೊಬ್ಬರೊಂದಿಗೆ ನೀವು ಜೊತೆಯಾಗಿದ್ದು ಈ ದಿನ ಮೊದಲುಗೊಂಡು ಜಾರಲಾರದಂತೆ ಕಾಪಾಡಿರೆಂದು, ನಿಮ್ಮ ಸಾಕ್ಷಿಗಳಾಗಿ ಮುಂದೆ ಸಾಗಲು ಶಕ್ತಿ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ದೇವರಲ್ಲಿ ನಂಬಿಕೆ ಇಡಿರಿ, ಅದ್ಭುತ ನಿಮ್ಮ ಜೀವಿತದಲ್ಲಿ ನೋಡುವಿರಿ. 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಇಲ್ಲವೇ ಪ್ರೈಸ್ ರಿಪೋರ್ಟ್ಸ್ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಅವೆಲ್ಲವುಗಳನ್ನು ನಾವು ಪರಿಶೀಲಿಸಿ ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಡೆಸುವುದಕ್ಕಾಗಿ ಕರ್ತನು ಸಿದ್ಧನಾಗಿದ್ದಾರೆ. ಇತರ ದೇಶದಿಂದಲೂ ಸಹ ನೀವು ವೀಕ್ಷಿಸೋದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕಳಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಬೆಳಗ್ಗೆ 7 ಗಂಟೆಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.